ನೋಡ್ಬೋದ್ರಿ 8ನೇ ದಿನಕ್ಕೆ ಈ ಹೈಟ್ ಬರ್ತೈತ್ರಿ. ಇದು 4ನೇ ದಿನದ್ದು 5ನೇ ದಿನದ್ದು ಇಲ್ಲಿ ನೀವು ನೋಡ್ಕೋಬಹುದ್ರಿ ಸರ್. 8ನೇ ದಿನಕ್ಕೆ ಈ ತರ ಹೈಟ್ ಬರ್ತೈತೆ ಸರ್. ಇದು 4ನೇ ದಿನದ್ರಿ ಸರ್. ಈ ತರ ಎಲ್ಲ ಬೆಳ್ಕೊಂಡ್ರಿ ದಿನಕ್ಕೆ ಏನೈತ್ರಿ ನೀವು 20 ರಿಂದ 30 kg ನೀವು ಇದ್ರೊಳಗೆ ಮೇವು ಬೆಳೆಸಬಹುದ್ರಿ. ಜಾಗದಾಗ ನೀವು ಬೆಳೆಸಬಹುದ್ರಿ ಸರ್. ಅಂದ್ರೆ ಒಂದು 30 kg ತನಕ ರೌಂಡ್ ಹೌದ್ರಿ ಸರ್. ಹಸುಗ್ನು ಏನಾಕೈತ್ರಿ ಒಣ ಪೌಡರ್ ಹಾಕಿ ನೀರ್ದಾಗ ಮಿಕ್ಸ್ ಮಾಡಿ ನಾರ್ಮಲಿ ರೂಟಿಂದ ಹಾಕ್ತಿರ್ತಾರೆ ಹಾಲಿಂದು. ಈಗ ನಾರ್ಮಲಿ 1 ಲೀಟರು 2 ಲೀಟರು ಹಿಂಗೇನಾರ ಇತ್ತಂದ್ರೆ 1 ರಿಂದ 1.5 ಲೀಟರ್ ಹೆಚ್ಚಾಕೈತಿ. ಅದು ನೀವು ಜಾಸ್ತಿ ದಿನ ವೇಟ್ ಮಾಡೋದು ಅವಶ್ಯಕತೆ ಇಲ್ರಿ. ಇದು ಹಾಕಿದ್ರೆ 1 ವಾರದಾಗ ನಿಮ್ಗೆ ರಿಸಲ್ಟ್ ಕಾಣಿಸ್ತೈತಿ ಸರ್. ಸರ್ ಈಗ ನೆಕ್ಸ್ಟ್ ಏನೈತ್ರಿ, ಇದು ಗೊಂಜಾಳ ನೆನೆ ಇಟ್ಟ ಮೇಲ್ರಿ 24 ತಾಸು ನೆನೆ ಇಟ್ಟ ಮೇಲೆ ಏನೈತ್ರಿ 24 ತಾಸು ಏನೈತ್ರಿ ಇದು ಗೋಣಿ ಚಿಲ್ಲಾಗ ಮೊಳಕೆ ಬರಾಕ್ ಇಡ್ತೇವೆ ಸರ್. 24 ತಾಸು ಮೊಳಕೆ ಬಂದ ಮೇಲೆ ಏನೈತ್ರಿ ಸರ್, ಇದ್ರೊಳಗೆ ನಾವು ಟ್ರೇದಾಗ ಶಿಫ್ಟ್ ಮಾಡ್ತೇವೆ ಸರ್. ಟ್ರೇದಾಗ ಶಿಫ್ಟ್ ಮಾಡಿದ ಪೆಟ್ಟಿಗೆ ಏನೈತ್ರಿ ಒಂದ್ ಸ್ವಲ್ಪ ಗ್ರೋತ್ ಹಾಕುವಂತ ಏನೈತ್ರಿ 8ನೇ ದಿನಕ್ಕೆ ಈ ತರ ನೀವು ನೋಡ್ಬೋದ್ರಿ. 8ನೇ ದಿನಕ್ಕೆ ಈ ಹೈಟ್ ಬರ್ತೈತ್ರಿ. ಇದು 4ನೇ ದಿನದ್ದು 5ನೇ ದಿನದ್ದು ಇಲ್ಲಿ ನೀವು ನೋಡ್ಕೋಬಹುದ್ರಿ ಸರ್. 8ನೇ ದಿನಕ್ಕೆ ಈ ತರ ಹೈಟ್ ಬರ್ತೈತೆ ಸರ್. ಇದು 4ನೇ ದಿನದ್ರಿ ಸರ್. ಈ ತರ ಎಲ್ಲ ಬೆಳ್ಕೊಂಡ್ರಿ ದಿನಕ್ಕೆ ಏನೈತ್ರಿ ನೀವು 20 ರಿಂದ 30 kg ನೀವು ಇದ್ರೊಳಗೆ ಮೇವು ಬೆಳೆಸಬಹುದ್ರಿ. ಇದು ನಾರ್ಮಲಿ ಒಂದು ಟ್ರೇದಾಗ ಏನೈತ್ರಿ ಒಂದು 700 ಗ್ರಾಮ್ದಿಂದ 1 kg ಹಾಕ್ತಾರಿ ಸರ್. 1 kg ಕಿಂತ 100 ಗ್ರಾಮ್ 200 ಗ್ರಾಮ್ನು ಹಾಕಕ್ ಹೇಳ್ತೇವೆ ಸರ್. ಈಗ ಒಮ್ಮೆ ಏನೈತ್ರಿ ಒಂದ್ ಟ್ರೇದಾಗ್ರಿ ಅವಾಗ ಏನಾಕೈತ್ರಿ ಪೂರ್ತಿ ಗ್ರೋತ್ ಆದ್ಮೇಲ್ರಿ ಅಂದ್ರೆ ಬೆಳವಣಿಗೆ ಆದ್ಮೇಲೆ ಏನೈತ್ರಿ ಇಷ್ಟ ಬೆಳವಣಿಗೆ ಹೈಟ್ 12 ಇಂಚ್ ಅದು 10 ಇಂಚು 12 ಇಂಚ್ ಹಾಕಿರ್ತೈತಲ್ರಿ. ಅವಾಗ ಒಂದ್ ಸುಮಾರು 10 ರಿಂದ 7 kg ದಿಂದ 10 kg ಆಗಿರ್ತೈತಿ ಸರ್ ಪೂರ್ತಿ ಮೇವ್ರಿ. ಅದೇ ನಾನು ಹೇಳ್ತಾ ಇದ್ನಲ್ರಿ 24 ಟ್ರೇದಾಗ ಏನೈತ್ರಿ ಒಂದ್ 20-30 kg ನೀವು ಆರಾಮ್ಸಿರಿ ಒಂದ್ ಇಷ್ಟ ಜಾಗದಾಗ ನೀವು ಬೆಳೆಸಬಹುದ್ರಿ ಸರ್. ಸರ್ ಈ ಮೇವ್ ಹಾಕೋದ್ರಿಂದ ನಾ ತೋರ್ಸಿನಲ್ರಿ ನಿಮಗೂ ಬೇರು ಎಲಿ ಬೀಜ ಸಮೇತ. ಈಗ ನಾರ್ಮಲಿ ಏನಾಕೈತ್ರಿ ಕೋಳಿಗ್ನು ಒಣದ ಹಾಕ್ತೇವ್ರಿ, ಕುರಿ ಆಡಿಗ್ನು ಒಣ ಹುಲ್ಲು ಒಣ ಬೀಜಾನ ಹಾಕ್ತೇವ್ರಿ. ಹಸುಗ್ನು ಏನಾಕೈತ್ರಿ ಒಣ ಪೌಡರ್ ಹಾಕಿ ನೀರ್ದಾಗ ಮಿಕ್ಸ್ ಮಾಡಿ ನಾರ್ಮಲಿ ರೂಟಿಂದ ಹಾಕ್ತಿರ್ತಾರಿ. ಈಗೇನೈತ್ರಿ ಇದು ಹೈಡ್ರೋಫೋನಿಕ್ ಹುಲ್ ಹಾಕಿದ್ರಿಂದ ಏನಾಕೈತ್ರಿ ಹಸುಗ್ ಹೇಳ್ತೇನ್ರಿ ನಾನು, ಹಸುಗ್ ಏನೈತ್ರಿ ಬಾಡಿ ಟೆಂಪರೇಚರ್ ಮೇಂಟೈನ್ ಆಕೈತಿ ಸರ್. ಮತ್ತೇನಾಕೈತ್ರಿ ಅದಕ್ಕೂ ಹಾಲಿಂದು ಈಗ ನಾರ್ಮಲಿ 1 ಲೀಟರು 2 ಲೀಟರು ಹಿಂಗೇನಾರ ಇತ್ತಂದ್ರೆ 1 ರಿಂದ 1.5 ಲೀಟರ್ ಹೆಚ್ಚಾಕೈತ್ರಿ ಸರ್. ಅದು ನೀವು ಜಾಸ್ತಿ ದಿನ ವೇಟ್ ಮಾಡೋದು ಅವಶ್ಯಕತೆ ಇಲ್ರಿ. ಇದು ಹಾಕಿದ್ರೆ 1 ವಾರದಾಗ ನಿಮ್ಗೆ ರಿಸಲ್ಟ್ ಕಾಣಿಸ್ತೈತ್ರಿ ಸರ್. 1 ವಾರಕ್ಕೆ ರೀ. ನೆಕ್ಸ್ಟ್ ಏನೈತ್ರಿ ಬಾಡಿ ಟೆಂಪರೇಚರು ಮತ್ SNF ಮತ್ ಫ್ಯಾಟ್ ರೀ ಇದೆಲ್ಲ ಏನೈತ್ರಿ ಹಸುದಾಗಿದು ನಿಮ್ಗೆ ಡಿಫ್ರೆನ್ಸ್ 1 ವಾರದಾಗ ನಿಮ್ಗೆ ಕಾಣಿಸ್ತೈತ್ರಿ ಇದು. ನೆಕ್ಸ್ಟ್ ಇದು ಕುರಿ ಆಡಿಗೆ ಏನೈತ್ರಿ ಮಾಂಸ. ಈಗ ನಾರ್ಮಲಿ ಕುರಿ ಆಡ್ ಸಾಕೋದು ಅದಕ್ರಿ ಮಾಂಸ ಬಕ್ರಿ ತೆಗೆದು ಮಾರಾಕದು ತಗೋತಾರಿ. ಅದಕ್ಕೆ ಏನೈತ್ರಿ ಮಾಂಸ ಜಾಸ್ತಿ ಇದ್ರೆ ರೇಟ್ ಚೆನ್ನಾಗಿ ಸಿಗ್ತೈತ್ರಿ. ಇದು ಹೈಡ್ರೋಫೋನಿಕ್ ಹುಲ್ ಹಾಕಿದ್ರಿಂದ ಏನೈತ್ರಿ ಮಾಂಸನು ಹೆಚ್ಚಾಕೈತ್ರಿ, ಅದರದ್ದು ಗ್ರೋತ್ನು ಚೆನ್ನಾಗ್ ಆಕೈತ್ರಿ, ಸ್ಕಿನ್ ಒಂಥರ ಶೈನಿಂಗ್ ಇರ್ತೈತ್ರಿ, ಮತ್ತೇನೈತ್ರಿ ಅದರದ್ದು ಏನೈತ್ರಿ ಬಾಡಿ ಟೆಂಪರೇಚರ್ ಮೇಂಟೈನ್ ಆಕೈತಿ. ನೆಕ್ಸ್ಟ್ ಬಂದು ಕೋಳಿಗ್ರಿ ಸರ್. ಕೋಳಿಗೆ ಏನಾಕೈತಿ ಸರ್ ಮೊಟ್ಟೆದಾಗ ಪ್ರೋಟೀನು ಕ್ಯಾಲ್ಸಿಯಂ ಎಲ್ಲ ಇಕ್ಕಿರ್ತೈತ್ರಿ. ಮತ್ ಅದ್ರದ್ದು ಮಾಂಸ ಈಗ ನಾರ್ಮಲಿ ಎಲ್ಲಾ ಕಡೆ ಉಪಯೋಗ ಯೂಸ್ ಮಾಡ್ತಾರಿ ತಿಂತಾರಿ. ಅದಕ್ಕೂ ಏನೈತ್ರಿ ಕೋಳಿಗ್ನು ಅದ್ರ ಮಾಂಸ ಚೆನ್ನಾಗಿ ಬರ್ತೈತ್ರಿ. ಕೋಳಿ ಈಗ ಮೊಟ್ಟೆನು ಸರಿಯಾಗಿ ಬರ್ತೈತಿ ಸರ್ ಈ ಹೈಡ್ರೋಫೋನಿಕ್ ಹುಲ್ ಹಾಕಿದ್ರಿಂದ. ಮೇನ್ ಏನೈತ್ರಿ ಸರ್ ಇದು ನೀರಿನ ಅಂಶ ಇರ್ತೈತ್ರಿ ಸರ್. ಈಗ ನಾರ್ಮಲಿ ಈಗ ರೈತರು ಏನಂತಾರೆ ಅವ್ರ ಫೀಡ್ಬ್ಯಾಕ್ ಏನಂತಾರೆ ಸರ್, ನಾವು ಈಗ ನಾರ್ಮಲಿ ದಿನಕ್ಕೆ ನಮ್ಗೆ 600 ಲೀಟರ್ ನೀರ್ ಬೇಕಾಗಿತ್ತಂದ್ರೆ ಈಗ ಸದ್ಯಕ್ಕೆ ಒಂದು 300-400 ಲೀಟರ್ ಅಷ್ಟೇ ನಮ್ಗೆ ಕನ್ಸ್ಯೂಮ್ ಆಗತೈತಿ. ಯಾಕಂದ್ರೆ ಏನಾಕೈತ್ರಿ ಇದ್ರೊಳಗ ನೀರಿನ ಅಂಶ ಇರ್ತೈತಿ. ಕೋಳಿ ಈಗ ನಾರ್ಮಲಿ ಒಂದು 600 ಲೀಟರ್ ಕುಡಿತಾವಂದ್ರೆ ಅದು ನೀರಿನ ಪ್ರಮಾಣ 100 ಲೀಟರ್ 200 ಲೀಟರ್ ನೀರಿನ ಪ್ರಮಾಣ ಕಡಿಮೆ ಆಕೈತ್ರಿ. ಗ್ರೋತ್ನು ಚೆನ್ನಾಗಿ ಆಕೈತ್ರಿ ಮತ್ ರುಚಿಯಾಗಿ ತಿಂತಾವ್ರಿ ಸರ್. ಒಂಥರ ಟೇಸ್ಟಿ ಅನಿಸ್ತೈತಿ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ರೂಢ ಆಗೋ ತನಕ ಅದ ಒಂದ್ಸಲ ರೂಢ ಆತಂದ್ರೆ ಇದನ್ನ ಡೈಲಿ ಇದನ್ನು ತಿಂತಾವ್ರಿ ಸರ್. ಕೋಳಿ ಆಗ್ಲಿ ಕುರಿ ಆಗ್ಲಿ ಹಸು ಆಗ್ಲಿ ಎಲ್ಲ ರೀ ಸರ್. ಈಗ ಇದು 24 ಟ್ರೇ ಸೆಟಪ್ ಇದು ನೋಡ್ತಾ ಇದ್ರಲ್ರಿ, ಇದು 1 ಟ್ರೇ ಬಂತ್ರಿ ಸರ್. ಇದು 1 ಟ್ರೇನ 1.5x1 ಸೈಜ್ ಐತ್ರಿ ಸರ್. ಇದು 1.5x1 ಸೈಜ್ ಐತ್ರಿ. 2.5 ಇಂಚ್ ಹೈಟ್ ಬರ್ತೈತಿ ಸರ್. ಈಗ ಇದ್ರೊಳಗೆ ಏನೈತ್ರಿ ಒಂದು 10 kg ಬರ್ತೈತಿ ಸರ್. ಇದು 10 kg ಏನೈತಿ ಸರ್, 1 ಟ್ರೇ 1 ಹಸು ಕೊಡೋದ್ರಿ ಸರ್. ಎಮ್ಮಿ ಇರ್ಲಿ 1 ಹಸು 1 ಎಮ್ಮಿ ಇರ್ಲಿ ಹಸು ಇರ್ಲಿ ಆಕಳ ಇರ್ಲಿ ಅದಕ್ಕೆ ಏನೈತ್ರಿ ಇದು 1 ಟ್ರೇ ಆತ್ರಿ. ನೆಕ್ಸ್ಟ್ ಕುರಿ ಆಡಿಗೆ ಏನೈತ್ರಿ ಸರ್, ಕುರಿ ಆಡಿಗಿದು ಇದ್ರೊಳಗ 7 ರಿಂದ 8 ಕುರಿ ಆಡಿ ಕೊಡುದ್ರಿ. ಈಗ ಒಂದು ಅರ್ಧ kg ತಿಂತಾವ್ರಿ 1 kg ಅಂತಾವ್ರಿ. ಅದನ್ನ ಲೆಕ್ಕ ಮಾಡ್ಕೊಂತ ಲೆಕ್ಕ ಮಾಡೋಂಗಿಲ್ರಿ ಸರ್. ನಾರ್ಮಲಿ ಬಿಚ್ಕೊಂಡು ಬುಟ್ಟ್ಯಾಗ ಹಾಕೋದ್ರಿ ಸರ್. ಬುಟ್ಟಿಂತ್ರ ನೀವು ಅದನ್ನ ನಾರ್ಮಲಿ ಹಾಕೋದ್ರಿ ಸರ್. ನೆಕ್ಸ್ಟ್ ಏನೈತ್ರಿ ಕೋಳಿಗೆ ಏನೈತ್ರಿ ಸರ್, ನಾರ್ಮಲಿ ಇದನ್ನ ಕೋಳಿಗೆ ಹಾಕ್ಬಿಡ್ತಾರ. ಒಂದ್ ತಾಡ್ಪತ್ರಿ ಆಗ್ಲಿ ಬುಟ್ಟಿಗೆ ಹಾಕ್ಲಿ ಏನೈತ್ರಿ ನಾರ್ಮಲಿ ಹಾಕ್ಬಿಡ್ತಾರ. ಕೋಳಿ ಅವ್ ಪಾಡಿಗೆ ತಿಂತಾವ. ಈಗ ನಾರ್ಮಲಿ 24 ಟ್ರೇದಾಗ ಏನೈತ್ರಿ 200 ಕೋಳಿ ಆರಾಮ್ ಸೇರಿ ನೀವು ಸಾಕ್ಬೋದ್ರಿ ಸರ್.
ಸರ್ ಈಗ ಉದಾಹರಣೆಗೆ ಯಾರಿಗಾದ್ರೂ ಬೇಕಾತು ಅಂದ್ರೆ ಹಾ ಸರ್. ಅವರಿಗೆ ಸೆಟಪ್ ಇಲ್ಲಿಗೆ ಬಂದು ನೀವೇ ಮಾಡಿ ಕೊಡ್ತೀರಾ ಯಾವ ತರ ಅಂದ್ರೆ ಹಾ ಸರ್, ಈಗ ಇದು ಅಭಿಮಾ ಕೃಷಿ ಹೈಡ್ರೋಫೋನಿಕ್ ವೈಶಿಷ್ಟ್ಯ ಏನಂದ್ರೆ ಸರ್, ಇದನ್ನ ಯಾರ್ ಬೇಕಾದ್ರಿ ಸರ್ ಒಂದ್ ಅರ್ಧ ತಾಸ್ನಾಗ್ರಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದ್ರಿ ಸರ್. ಇದ್ರೊಳಗೆ ಏನೈತ್ರಿ, ನೀವು ಸ್ಲಾಟ್ಸ್ಗಳನ್ನ ಇಲ್ಲಿ ನೋಡ್ಬೋದ್ರಿ ಸರ್. ನಾರ್ಮಲ್ ಸ್ಲಾಟ್ಸ್ ಇರ್ತೈತ್ರಿ, ಇದನ್ನು ಪೈಪ್ ಸೆಟ್ ಕಳ್ಸಿರ್ತೇವ್ರಿ, ಟ್ರೇ ಕಳ್ಸಿರ್ತೇವ್ರಿ, ಮೋಟಾರು, ಟೈಮರು ಎಲ್ಲಾ ನಿಮ್ಗೆ ಒಂದ್ 70% ಏನೈತ್ರಿ ನಾವ ರೆಡಿ ಮಾಡಿರ್ತೇವ್ರಿ ಸರ್. ಆಫೀಸ್ ಈಗ ಮ್ಯಾನುಫ್ಯಾಕ್ಚರಿಂಗ್ ಆಗುವಾಗ್ರಿ 70% ನಾವ ರೆಡಿ ಮಾಡಿರ್ತೇವೆ. ಇಲ್ಲಿ ಬಂದು ಉಳ್ಕಿದ್ದ 30% ಏನೈತ್ರಿ ನೀವು ಇನ್ಸ್ಟಾಲೇಷನ್ ಆರಾಮ್ಸಿರಿ ಯಾರು ಬೇಕಾದ್ರೆ ರೈತರು ಮಾಡ್ಕೋಬಹುದ್ರಿ ಸರ್. ಈಗ ಒಮ್ಮೆ ಏನ್ ಆಕೇತ್ರಿ, ಲೇಡೀಸ್ ಇರ್ತಾರ್ರಿ, ಏಜ್ ಆದವ್ರು ಇರ್ತಾರ್ರಿ, ಒಂದೊಂದ್ ಕಡೆ ಇನ್ಸ್ಟಾಲೇಷನ್ ಮಾಡಕ್ ಅನುಕೂಲ ಇರಲ್ಲ. ಅಲ್ಲಿ ಏನ್ ಮಾಡ್ತೀವ್ರಿ ನಾವು ಇನ್ಸ್ಟಾಲೇಷನ್ ನಾವು ಒಂದ್ ಎಕ್ಸ್ಟ್ರಾ ಚಾರ್ಜಸ್ ತಗೊಂಡು ಇನ್ಸ್ಟಾಲೇಷನ್ ನಾವು ಕೊಡ್ತೇವ್ರಿ ಸರ್, ಆಲ್ ಓವರ್ ಕರ್ನಾಟಕ ರೀ ಸರ್. ಈಗ ಇದು ಏನೈತಿ ಸರ್, ಮೇನ್ ಬಂದು ನಾ ಈಗ ಈಗ ಹೇಳಿನಲ್ರಿ ನಿಮಗೂ, ಮೇನ್ ಬಂದು GI ಸ್ಟ್ರಕ್ಚರ್ ಸರ್. ಈಗ ನಾರ್ಮಲಿ ಸಾಕಷ್ಟು ಕಂಪನಿ ಏನ್ ಮಾಡ್ತಾರೆ, PUC ಪೈಪು, CPUC, EPUC ಅದನ್ನೆಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಕೊಡ್ತಾರೆ. ಅದಕ್ಕೇನೈತ್ರಿ ಸರ್, ಬಾಳ್ಕೆ ಬಿಸಿಲಾಗಿ ಇಡಾಕ್ ಆಗುಲ್ರಿ ಸರ್, ಬೆಂಡ್ ಆಗ್ಬೋದು, ಕ್ರ್ಯಾಕ್ ಆಗ್ಬೋದು, ಇದೆಲ್ಲ ಸಮಸ್ಯೆ ಬರ್ತಾವ. ಅದಕ್ಕೇನೈತ್ರಿ ನಾವು ಪ್ರಾಪರ್ ಆಗ್ಲಿ, ಈಗ ಸುಮಾರು ಒಂದ್ 10 ವರ್ಷ ಆತ್ರಿ ಸರ್ ನಮ್ಮ ಕಂಪನಿಗ್ರಿ. ಸ್ಟಾರ್ಟಿಂಗ್ ಇಂತ್ರ ನಾವ್ ಏನೈತ್ರಿ GI ಸ್ಟ್ರಕ್ಚರ್ ನ ಕೊಡತ್ತೀವಿ. GI ಸ್ಟ್ರಕ್ಚರ್ ಏನು ತುಕ್ ಹಿಡಿಯಲ್ರಿ, ಬೆಂಡ್ ಆಗುಲ್ರಿ, ಏನಿಲ್ರಿ. ಇದ್ರ ಮೇಲ್ಗಡೆ ನೀವು ಇಬ್ರು ನಿಂತ ಕೆಲಸ ಮಾಡಿರ್ನು ಬೆಂಡ್ ಆಗುಲ್ರಿ ಸರ್. ಆ ತರ ಇದು GI ಸ್ಟ್ರಕ್ಚರ್ ಐತ್ರಿ. ನೆಕ್ಸ್ಟ್ ನಾನು ಇದು ಕಂಟ್ರೋಲರ್ ಪಾರ್ಟಿಗೆ ಬರ್ತೇನೆ ಸರ್. ನಾನು ನಿಮಗ ಕಂಟ್ರೋಲರ್ ಪಾರ್ಟಿ ಈ ಕಡೆ ತೋರಿಸ್ತೇನ್ರಿ. ಸರ್ ಇದು ಪೂರ್ತಿ ಕಂಟ್ರೋಲರ್ ಪಾರ್ಟ್ ಬರ್ತದೆ ಸರ್. ಇದ್ರೊಳಗೆ ಏನೈತ್ರಿ, ಇದು ಟೈಮರ್ ಸರ್. ಈಗ ನಾರ್ಮಲಿ ಮಾರ್ಕೆಟ್ದಾಗ ಏನೈತ್ರಿ ಚೈನಾ ಟೈಮರ್ ಕೊಡ್ತಾರೆ. ಚೈನಾ ಟೈಮರ್ ನಿಮ್ಗೆ ಗೊತ್ತು ಸರ್, ಎಷ್ಟು ವಾರಂಟಿ ಇರ್ತೈತಿ ಏನಂತ ನಿಮ್ಗೆ ಗೊತ್ತ್ರಿ. ಇದು ನಾವು ಮೇಡ್ ಇನ್ ಬೆಳಗಾವಿ, ಮೇಡ್ ಇನ್ ಕರ್ನಾಟಕ ಟೈಮರ್ ಐತೆ ಸರ್. ನಾವೇ ಇಲ್ಲೇ ಬೆಳಗಾವದಾಗ ಸ್ವತಃ ನಾವೇ ರೆಡಿ ಮಾಡ್ತೇವೆ ಸರ್. ನೆಕ್ಸ್ಟ್ ಬಂದು ಇದು ಮೋಟಾರು, ಲಿಥಿಯಂ ಬ್ಯಾಟ್ರಿ. ಲಿಥಿಯಂ ಬ್ಯಾಟ್ರಿನು ನಾವೇ ತಯಾರಿಸೋದ್ರಿ. ಇದು ಪೂರ್ತಿ ಓವರ್ ಆಲ್ ಸೆಟಪ್ ಏನೈತ್ರಿ ಎಲ್ಲ ರೀ, ಇದು 24 ಟ್ರೇ ಸೆಟಪ್ ಏನೈತ್ರಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಆಲ್ ಓವರ್ ಕರ್ನಾಟಕ ಇದು VRL ಮುಖಾಂತರ ಡೆಲಿವರಿ ಕೊಡ್ತೇವೆ ಸರ್. ಈಗ ಇದು ಏನೈತ್ರಿ ಸರ್, ಇನ್ಸ್ಟಾಲೇಷನ್ ಮಾಡುವಾಗ ನಾ ಆಗಲೇ ಹೇಳಿನಲ್ಲ ಸರ್, ಇನ್ಸ್ಟಾಲೇಷನ್ ಮಾಡೋದು ಏನೂ ಕಷ್ಟ ಇಲ್ಲ ಸರ್. ಈಗ ನಾರ್ಮಲಿ ರೈತರಿಗೆ ಏನ್ ಅನಿಸ್ತೈತಿ, ಭಾಳ ಏನೋ ಮೋಟರ್ ಕನೆಕ್ಷನ್ ಇರಬೇಕು, ಬ್ಯಾಟ್ರಿ ಕನೆಕ್ಷನ್, ನನಗೆ ಏನಾರ ಶಾಕ್ ಹತ್ತಂದ್ರೆ ಏನಾರ ತೊಂದರೆ ಆಗ್ಬೋದು, ವಾರಂಟಿ ಕ್ಲೇಮ್ ಏನು ಇಲ್ರಿ ಸರ್. ಇನ್ಸ್ಟಾಲೇಷನ್ ಮಾಡೋದು ಏನು ಇಲ್ರಿ. ಇದು ಇಲ್ಲಿ ನೀವು ನೋಡ್ಬೋದ್ರಿ, ಸೋಲಾರ್ ಪಿನ್ ಐತ್ರಿ ಸರ್. ಸೋಲಾರ್ ಪಿನ್ ನಾರ್ಮಲಿ ಇಲ್ಲಿ ತಳಗಡೆ ಜಾಗ ಇರ್ತೈತ್ರಿ. ಹೌದ್ರಿ ಸರ್. ಈಗ ನಾರ್ಮಲಿ ಮೊಬೈಲ್ ಚಾರ್ಜ್ ನೀವು ಇಡ್ತಿರಲ್ರಿ ಮನ್ಯಾಗ್ರಿ, ಆ ತರ ಹೊಸ ಮೊಬೈಲ್ ತೊಗೊಂಬಂದಿರಿ, ಅದನ್ನ ಚಾರ್ಜಿಂಗ್ ಇಡ್ರಿ. ಇದು ಅಲ್ಲಿ ಕರೆಂಟ್ ದಾಗ ಚಾರ್ಜಿಂಗ್ ಇಡ್ತೀವಿ, ಇಲ್ಲಿ ಸೋಲಾರ್ ಮೇಲೆ ಚಾರ್ಜಿಂಗ್ ಇಡ್ರಿ, ಅಷ್ಟೇ ರೀ ಸರ್. ಬಾಕಿ ಏನು ವ್ಯತ್ಯಾಸ ಇಲ್ರಿ. ಇದು ಪೈಪ್ ಸೆಟ್ ನಾವು ಕಳ್ಸಿರ್ತೀವಿ ಸರ್. ಇದೇನು ಇಲ್ರಿ, ಕನೆಕ್ಷನ್ ಹೇಗೆ ಮಾಡೋದು ಏನು ಪ್ರತಿಯೊಂದು ವಿಡಿಯೋ ಅದಾವ್ರಿ ಸರ್. ಹೇಗೆ ಗ್ರೋತ್ ಮಾಡೋದ್ರೊಳಗ ಗ್ರೀನ್ ನೆಟ್ ಹೆಂಗ್ ಹಾಕೋದು ಏನು, ಇದೆಲ್ಲ ಪೂರ್ತಿ ಸೆಟಪ್ ನ ನಾವ್ ಏನೈತ್ರಿ ನಾರ್ಮಲಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದ್ರಿ. ಇದು ಕಂಟ್ರೋಲರ್ ಪಾರ್ಟ್ ಏನೈತ್ರಿ ಸರ್, ಪೂರ್ತಿ 2 ವರ್ಷ ವಾರಂಟಿ ಬರ್ತದೆ ಸರ್. ಓವರ್ ಆಲ್ ಕರ್ನಾಟಕ ಆಗಲಿ, ಓವರ್ ಆಲ್ ಇಂಡಿಯಾದಾಗ ಆಗ್ಲಿ ಯಾರು ಕೊಡಲ್ಲ ಸರ್, 2 ವರ್ಷ ವಾರಂಟಿ ರೀ. ಮತ್ತೇನೈತ್ರಿ, ಸರ್ವಿಸ್ ಬಹಳ ಈಸಿ ರೀ ಸರ್. ಈಗಿಂದ ಪ್ರಾಬ್ಲಮ್ ಆಯ್ತು ಸರ್, ಇಷ್ಟೆಲ್ಲ ಆಯ್ತು, ನಾವ್ VRL ಎಲ್ಲಿ ಕಳಿಸ್ಲಿ ಏನಂತ ತಲಿ ಟೆನ್ಷನ್ ತಗೋತಾರೆ. ಏನು ಇಲ್ರಿ ಸರ್, ಇದು ಟೈಮರ್ ಹೊರಗಡೆ ಬರ್ತೈತಿ, ಹಿಂದ ನಟ್ ಬೋಲ್ಟ್ ಐತ್ರಿ ಸರ್. ಟೈಮರ್ ಹೊರಗಡೆ ಬರ್ತೈತ್ರಿ, ಟೈಮರ್ ಕೊಟ್ಟು ಕಳ್ಸುದ್ರಿ, ನಾವ್ ಅಲ್ಲಿಂದ ಒಂದ್ ಹೊಸ ಟೈಮರ್ ಕಳಿಸ್ಕೊಡ್ತೀವಿ. ಇಷ್ಟೇ ರೀ ಸರ್. ಸರ್ವಿಸ್ ಅನ್ನಕ್ ಏನು ಜಾಸ್ತಿ ಸರ್ವಿಸ್ ಇಲ್ರಿ ಸರ್ ಇದ್ರ, ಅಷ್ಟೇ ರೀ ಸರ್. ನಾರ್ಮಲಿ ಮತ್ ಇದ್ರದ್ದು ಏನೈತ್ರಿ, ನಾವು ರೂಟೀನ್ ಹೇಳ್ತಿರ್ತೇವೆ ಸರ್. 1 ತಿಂಗಳು ಏನೈತ್ರಿ ರೈತರಿಗೆ ಟ್ರೈನಿಂಗ್ ನ ಕೊಡ್ತೇವ್ರಿ ನಾವು. ಆನ್ಲೈನ್ ವಿಡಿಯೋ ಕಾಲ್ ಮುಖಾಂತರ ಏನೈತ್ರಿ ಟ್ರೈನಿಂಗ್ ಕೊಡ್ತಿರ್ತೇವೆ. ಅದ್ರೊಳಗೆ ಹೇಳ್ತೇವ್ರಿ ಸರ್, ಈ ತರ ಮಾಡ್ಬೇಡ್ರಿ ಸರ್, ಈ ತರ ಪ್ರಾಬ್ಲಮ್ ಆಗುತ್ತೆ, ಈ ತರ ಮಾಡ್ರಿ, ಈ ತರ ಎಲ್ಲ ನಿಮ್ ಗ್ರೋತ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನಾರ್ಮಲಿ ನಾವು ಟ್ರೈನಿಂಗ್ ಕೊಡ್ತೇವ್ರಿ ಸರ್. ಹಾ ಸರ್. ಸರ್ ಈಗ ನಾನು ಸೋಲಾರು, ಕರೆಂಟು, ಬ್ಯಾಟ್ರಿ ಎಲ್ಲಾ ಹೇಳಿದ್ದೀನಿ ಸರ್. ಈಗ ಇದ್ರೊಳಗೆ ಏನೈತ್ರಿ ಸರ್, ಒಬ್ಬರೊಬ್ರ ಕಡೆ 24 ತಾಸು ಕರೆಂಟ್ ಸಪ್ಲೈ ಇರುತ್ತೆ ಸರ್. ಅಲ್ಲೇನ ಕರೆಂಟಿನ ಸಪ್ಲೈ ಏನು ಕೊರತೆ ಇರಲ್ರಿ. ಅಲ್ಲಿ ಏನೈತ್ರಿ ಸ್ಪೆಷಲಿ ಕರೆಂಟ್ ಸಪ್ಲೈ ಅಷ್ಟೇ ಬೇಕಂತಾರೆ. ನಮ್ ಅಭಿಮಾ ಕೃಷಿ ಕರೆಂಟ್ ಏನೈತ್ರಿ, ಓನ್ಲಿ ಕರೆಂಟ್ ಮಾಡೆಲ್ ಬೇಕಾದ್ರೆ ಅದನ್ನು ನಾವು ಆಲ್ ಓವರ್ ಕರ್ನಾಟಕ ಏನೈತ್ರಿ VRL ಮುಖಾಂತರ ಡೆಲಿವರಿ ಮಾಡ್ಕೊಡ್ತೇವ್ರಿ ಸರ್. ಅದರದ್ದು ನಿಮ್ಗೆ ಡೀಟೇಲ್ಸ್ ಬೇಕಾದ್ರೆ ತಳಗಡೆ ಏನೈತ್ರಿ ಡಿಸ್ಪ್ಲೇ ಹಾಕಿರ್ತೈತ್ರಿ, ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೀಗ ಒಬ್ಬರೊಬ್ರು ಬೆಳಗಾವ್ ಸುತ್ತಮುತ್ತ ಇರ್ತಾರಿ, ಅವ್ರಿಗೆ ಏನಾರ ನಮ್ಮ ಆಫೀಸ್ಗೆ ಬರ್ಬೇಕಂದ್ರೆ ಬೆಳಗಾವಿ ಬಸ್ ಸ್ಟಾಪ್ ಇಂತ್ರ 1 ಕಿಲೋಮೀಟರ್ ಹಾಕಿ ಸರ್. VRL ಗೋಡಾವನ್ ಐತ್ರಿ, ಕಪಿಲೇಶ್ವರ್ ಕಾಲನಿ ರೀ. VRL ಗೋಡಾವನ್ ಹಿಂದ್ಗಡೆನೆ ನಮ್ಮ ಆಫೀಸ್ ಐತ್ರಿ. ಅಲ್ಲಿ ಬಂದು ನೀವು ಮಷಿನ್ ತಗೊಂಡ್ ಹೋಗ್ಬೋದ್ರಿ ಸರ್. ಇಲ್ಲ ಅಂದ್ರೆ ನಿಮ್ದು ನಿಯರೆಸ್ಟ್ ಯಾವ್ದು VRL ಐತಿ ಅಥವಾ ಬೇರೆ ಟ್ರಾನ್ಸ್ಪೋರ್ಟ್ ಯಾವ್ದು ಅವೈಲೇಬಲ್ ಐತಿ, ಅದ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಏನೈತ್ರಿ ಸರಿಯಾಗಿ ನಾವು ಪ್ಯಾಕ್ ಮಾಡ್ಕೊಂಡು ನಿಮ್ಗೆ ಪ್ರಾಪರ್ ಟ್ರೈನಿಂಗ್ ಆಗ್ಲಿ, ಗೈಡೆನ್ಸ್ ಆಗ್ಲಿ ಎಲ್ಲಾ ಪ್ರೊವೈಡ್ ಮಾಡ್ತೇವೆ ಸರ್ ಅಭಿಮಾ ಕೃಷಿ ಕಡೆಯಿಂದ.
ಥ್ಯಾಂಕ್ ಯು ಸರ್. ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿನ ಇಸ್ಕೊಂಡ್ರಿ ಅಂತ ಅನ್ಕೊಂತೀವಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದ ಸರ್.